ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಸುಲಭವಾಗಿ ವೈನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು 5 kg ದ್ರಾಕ್ಷಿ ಯೂಸ್ ಮಾಡಿ 12 ಲೀಟ್ರ್ ವೈನ್ ಹೇಗೆ ಮಾಡೋದು ಅಂತ. ವಿಡಿಯೋ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮುಂದೆ ನಾನು ಹಾಕುವ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಟೋಟಲ್ ನಾವಿಲ್ಲಿ 5 kg ದ್ರಾಕ್ಷಿ ತೊಗೊಂಡಿದ್ದೀವಿ. ಒಳ್ಳೆ ಪರ್ಪಲ್ ಕಲರ್ ಇದೆ ದ್ರಾಕ್ಷಿ. ಸೊ ಇದರಲ್ಲಿ ನಾವು 12 ಲೀಟ್ರು ಹೇಗೆ ಮಾಡೋದು ಅಂತ ನೋಡೋಣ. ನಾವು ದ್ರಾಕ್ಷಿನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋಕ್ಕೆ ನಾನಿಲ್ಲಿ ಬಕೆಟ್ ತೊಗೊಂಡಿದ್ದೀನಿ. ಬಕೆಟ್ಗೆ ದ್ರಾಕ್ಷಿನೆಲ್ಲ ಹಾಕಿ ಅದಕ್ಕೆ ಉಪ್ಪು ಅರಿಶಿನ ಹಾಕಿ ಕ್ಲೀನಾಗಿ ವಾಶ್ ಮಾಡಬೇಕು. ಯಾಕಂದರೆ ತುಂಬ ಕೆಮಿಕಲ್ಸ್ ಹಾಕಿರ್ತಾರೆ. ಸೊ ನಾವು ಅದನ್ನು ನೀಟಾಗಿ ವಾಶ್ ಮಾಡಬೇಕಾಗತ್ತೆ. ನೀರಲ್ಲಿ ಒಂದೆರಡು ಸಲ ನೀಟಾಗಿ ವಾಶ್ ಮಾಡಿದ ನಂತರ ಕ್ಲೀನ್ ಮಾಡಬೇಕು. ಇದೇ ಥರ ಮತ್ತೆ ಕ್ಲೀನಾಗಿರೋ ನೀರಿಗೆ ಹಾಕಿ ಮತ್ತೆ ಒಂದೆರಡು ಮೂರು ಸಲ ಕ್ಲೀನ್ ಆಗೋ ತನಕ ವಾಶ್ ಮಾಡಬೇಕು. ನಾವು ವೈನ್ ಹಾಕೋಕ್ಕಿಂತ ಮುಂಚೆ ದ್ರಾಕ್ಷಿಲಿ ಇರೋ ನೀರನ್ನೆಲ್ಲ ಡ್ರೈ ಆಗೋಕ್ಕೆ ಬಿಡಬೇಕು. ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು. ನೆಕ್ಸ್ಟ್ ನಾವು ದ್ರಾಕ್ಷಿನ ಸ್ವಲ್ಪನೇ ತಗೊಂತ ಸ್ಮ್ಯಾಶ್ ಮಾಡಿ ಕ್ಯಾನ್ಗೆ ಹಾಕಬೇಕು. ಒಂದು ಇಡೀ ದ್ರಾಕ್ಷಿ ಹಾಗೆ ಕೂಡ ಉಳಿಬಾರ್ದು, ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು. ನಮಗೆ ಒಳ್ಳೆ ವೈನ್ ಸಿಗುತ್ತೆ. ಸೊ ನೀಟಾಗಿ ಅದು ದ್ರಾಕ್ಷಿ ಸ್ಮ್ಯಾಶ್ ಆಗಿದ್ದರೆ ನೀಟಾಗಿ ವೈನ್ ಬರುತ್ತೆ. ಸೊ ನೀವು ಬೇಕಾದರೆ ಬೇರೆ ಪಾತ್ರೆಗೆ ಹಾಕಿ ಸ್ಮ್ಯಾಶ್ ಮಾಡಿ ಕೂಡ ನೀವು ಹಾಕಬಹುದು. ಬಟ್ ನಾನು ಈ ಥರ ಡೈರೆಕ್ಟಾಗಿ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಕಂಪ್ಲೀಟ್ ಎಲ್ಲ 5 kg ಸ್ಮ್ಯಾಶ್ ಮಾಡಿ ಹಾಕಿದ ಮೇಲೆ ಅದಕ್ಕೆ 5 kg ಸಕ್ಕರೆ, 5 kg ದ್ರಾಕ್ಷಿಗೆ 5 kg ಸಕ್ಕರೆ ಹಾಕಬೇಕು. ಆಪ್ಷನಲ್ಲಿ ನೀವು ಬೇಕಾದರೆ ಕಲ್ಸಕ್ಕರೆ ಬೇಕಾದರೂ ಯೂಸ್ ಮಾಡಬಹುದು. ನಾನು ಕಲ್ಸಕ್ಕರೆ ಯೂಸ್ ಮಾಡಿ ಕೂಡ ವೈನ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಸಕ್ಕರೆ ಬೇಡ ಅಂದರೆ ಕಲ್ಸಕ್ಕರೆ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಈಸ್ಟ್ ಹಾಕಿ 1-2 ಹಿಡಿಯಷ್ಟು ಗೋಧಿ, ಜಸ್ಟ್ ಫಾರ್ಮ್ಯಾಟಿಗೆ ನಾವು ಗೋಧಿ ಯೂಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಒಂದು 4 ಪೀಸ್ ಚಕ್ಕೆ, ಒಂದು 4 ಪೀಸ್ ಲವಂಗ, ಜಸ್ಟ್ ಫಾರ್ ಅದು ಫ್ಲೇವರ್ಗೆ ನಾವು ಅದನ್ನು ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ನೀರು ಹಾಕಬೇಕು. 10 ಲೀಟ್ರು ಹಾಕ್ತಾಯಿದ್ದೀನಿ. ತಣ್ಣೀರು ಬೇಕಾದರೂ ಹಾಕಬಹುದು, ಇಲ್ಲ ಅಂದರೆ ಕಾದಾರಿರೋ ನೀರು ಬೇಕಾದರೂ ಹಾಕಬಹುದು. ಸೊ ಕ್ಯಾನ್ ಫುಲ್ ಮೇಲ್ ಬರೋ ತನಕ ನೀರು ಹಾಕಬಾರ್ದು. ವೈನ್ ಫಾರ್ಮೇಟ್ ಆಗೋಕ್ಕೆ ನಮಗೆ ಜಾಗ ಬೇಕು. ಸೊ ಮುಕ್ಕಾಲು ಭಾಗದಷ್ಟು ಹಾಕಬೇಕು. ಅದಕ್ಕೆ ಅಡ್ವಾನ್ಸಾಗಿ ನೀವು ದೊಡ್ಡ ಕ್ಯಾನ್ನು ತೊಗೊಳ್ಳಿ. ಸೊ ನೆಕ್ಸ್ಟ್ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು ಸೈಡ್ಗೆ ಎತ್ತಿಡಬೇಕು. ನೆಕ್ಸ್ಟ್ ಮತ್ತೆ 24 hours ಅಂದರೆ 24 ಗಂಟೆ ಬಿಟ್ಟು ಮಿಕ್ಸ್ ಮಾಡಬೇಕು. ಇದೇ ಟೈಮಿಗೆ ನೆಕ್ಸ್ಟ್ ಡೇ ಕೈಯಲ್ಲಿ ಅಥವಾ ಸ್ಪೂನಲ್ಲಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಹೀಗೆ ಒಂದು 6 days ರಿಪೀಟ್ ಮಾಡಿ. ಆಫ್ಟರ್ ಎವ್ರಿ 24 hours ಇದೇ ಥರ ಮಿಕ್ಸ್ ಮಾಡಿ ಟೈಟಾಗಿ ಕ್ಲೋಸ್ ಮಾಡಿ ಒಂದು ಸೈಡಲ್ಲಿ ನಾವು ಎತ್ತಿಡಬೇಕು. ಸೊ ಒಂದು 16 days ಟಚ್ ಮಾಡಲೇಬೇಡಿ ನೀವು ಅದನ್ನು. ಟೋಟಲ್ 22 days ಟೈಮ್ ಬೇಕು ನಮಗೆ ವೈನ್ ಫಾರ್ಮೇಟ್ ಆಗೋಕ್ಕೆ. ಸೊ 22 days ಆದಮೇಲೆ ಇದನ್ನು ನೀಟಾಗಿ ಸೋಸಬೇಕು. ಸೋಸರಲ್ಲಿ ಸೋಸಿ ಮತ್ತು ನಾನು ಇಲ್ಲಿ ಬಟ್ಟೆಯಲ್ಲಿ ಕೂಡ ಸೋಸಿ ಇಟ್ಕೊಳ್ತಾ ಇದ್ದೀನಿ. ನಾನು 2 ಸಲ ಸೋಸ್ಕೊಳ್ತೀನಿ, ಯಾಕೆಂದರೆ ತುಂಬ ತಿಳಿ ಬರಬೇಕು ವೈನು. ಸೊ ಅದಕ್ಕೆ ಬಟ್ಟೆಲಿ ಕೂಡ ಸೋಸ್ತಾ ಇದ್ದೀನಿ. ಸೊ ಇದು 1/2 hour ಟೈಮ್ ತೊಗೊಳುತ್ತೆ ಸೋಸೋಕ್ಕೆ. ತುಂಬ ಪೇಷನ್ಸ್ ಬೇಕು, ನೀಟಾಗಿ ನಾವು ಸೋಸಿಟ್ಕೋಬೇಕು. ಹಾಗೆ ತುಂಬ ಚೆನ್ನಾಗಿ ಕೂಡ ವೈನ್ ಬರುತ್ತೆ. ಇಫ್ ಇನ್ ಕೇಸ್ ಸ್ವೀಟ್ ಕಮ್ಮಿ ಆಗಿದ್ದರೆ ನೀವು ಹಾಕ್ಬಹುದು, ಅದರ್ವೈಸ್ ಬೇಡ. ಈ ಥರ ಗ್ಲಾಸ್ ಬಾಟಲಲ್ಲಿ ಹಾಕಿ ಎಷ್ಟು ಲಾಂಗ್ ಟೈಮ್ ಬೇಕಾದರೂ ಪ್ರಿಸರ್ವ್ ಮಾಡಬಹುದು, ವೈನ್ ಹಾಳಾಗಲ್ಲ. ಸೊ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.